ವಾಟ್ ಆಡಿಷನ್ ಡಿಡ್ ಯು ಗಿವ್ ಅಂದರೆ ಒಳಗಡೆ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ? ಇಟ್ ವಾಸ್ ಅ ವೆರಿ ಕ್ಯಾಶುವಲ್ ಟಾಕ್. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಲೈಫ್, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್, ಆ ಥರದ್ದೆಲ್ಲ. ಮತ್ತು ಕೆಲವೊಂದು ಮೂವಿ ಡೈಲಾಗ್ದು ಐ ಥಿಂಕ್ ಚಂದ್ರಿಕಾ ಮೇಡಮ್ ಜೊತೆ ಮಾತಾಡೋ ಕೆಲವೊಂದು ಕಾನ್ವರ್ಸೇಷನ್ ಕೆಲವೊಂದೇನೋ ಕೊಟ್ಟಿದ್ರು, ಅದು ಮಾತಾಡ್ತೀಯಾ ಅಂತ ಕೇಳಿದ್ರು. ಒಂದು ಫೋನ್ ಎನ್ಕೌಂಟರ್ ಏನೋ ಒಂದು ಆಡಿಷನ್ ಮಾಡಿಸಿದ್ರು. ಸೊ ಐ ವೇಗ್ಲಿ ರಿಮೆಂಬರ್ ಡೂಯಿಂಗ್ ದಿಸ್ ಫಾರ್ ಸರ್ ಆ್ಯಂಡ್ ಈ ಸೆಡ್ ಓಕೆ. ದೆನ್ ಐ ಟೋಲ್ಡ್ ಹಿಮ್ ಹೋಗೋ ಮುಂಚೆ, ಸರ್ ನೀವೇನೋ ನಂಗೆ ಸೆಲೆಕ್ಟ್ ಮಾಡಿದ್ದೀರಾ ಎಲ್ಲ ಮನೇಲಿ ಒಪ್ತಾರಾ ಕೇಳಿದ್ರು ಫಸ್ಟು. ನಾನು ಈಗ ಬಂದ್ರಲ್ಲ ಪಾಯಿಂಟ್ಗೆ, ಸರ್ ಈಗ ಹೆಂಗೆ ಹೇಳಿ, ನಾನು ಬಂದಿದ್ದೀನಿ, ಸೆಲೆಕ್ಟ್ ಆಗಿದ್ದೀನಿ, ಬಂದಿರೋ ದಿನವೇ ಸೆಲೆಕ್ಟ್ ಆಗಿದ್ದೀನಿ ಅಂತಲೂ ಹೇಳಿದ್ದಾರೆ. ಈಗ ನಾನು ಮನೇಲಿ ಹೆಂಗೆ ಹೇಳಿ ಅನ್ನೋ ಥರ ನಾನು ಹೇಳಿದೆ, ನಮ್ಮ ಮನೇಲಿ ಖಂಡಿತವಾಗ್ಲೂ ಒಪ್ಪಲ್ಲ ಸರ್. ನಾನು ನಮ್ಮ ತಂದೆಗೆ ನಾನು ನ್ಯೂಸ್ ರೀಡರ್ ಆಗ್ತೀನಿ ಅಂತ ಹೇಳಿಬಿಟ್ಟು, ನ್ಯೂಸ್ ರೀಡಿಂಗ್ ಆಡಿಷನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋದು. ಅದು ಬೇರೆ ನಮ್ಮ ತಂದೆ ಆರೋಗ್ಯ ಸರಿ ಇಲ್ಲ. ಸೊ ನಾನು ಅವರಿಗೆ ಹಾಸ್ಪಿಟಲ್ಗೆ ಅದಕ್ಕೆ ಇದಕ್ಕೆಲ್ಲ ತುಂಬ ಓಡಾಡ್ತಾ ಇದ್ದೀವಿ ನಾನು ಅಮ್ಮ ಎಲ್ಲ. ಸೊ ಅಂತ ಹೇಳ್ದೆ. ಇದು ಬ್ಯಾಕ್ಗ್ರೌಂಡ್. ಅವಾಗ ಆ ಕಡೆಯಿಂದ ಏನಂತ ಬಂತು? ಅವರು ಮನೆಗೆ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ನಾನು ಮನೆಗೆ ಹೋಗಿ ನೆಕ್ಸ್ಟ್ ದಿನ ಹೇಳಿದೆ ಅಮ್ಮಂಗೆ, ನನಗೆ ದುನಿಯಾ ಸೂರಿ ಸರ್ ಅವ್ರದ್ದು ಸಿನಿಮಾಯಿಂದ ಹೀಗೆ ಆಫರ್ ಬಂದಿದೆ, ನಾನು ಆ್ಯಕ್ಚುಲಿ ಹೋಗಿದ್ದು ಸಿನಿಮಾ ಆಡಿಷನ್ಗೆ, ಸುಳ್ಳು ಹೇಳ್ಬಿಟ್ಟು ಹೋದೆ. ನಮ್ಮಮ್ಮ ಸುಳ್ಳು ಹೇಳಕ್ಕೆ ಬೇರೆ ಕಲ್ತಿದ್ಯಾ ಅಂತ ಶುರು ಹಚ್ಕೊಂಡ್ರು. ಸೊ ಇಲ್ಲ ನಿಂಗೆ ಇಷ್ಟು ಬಿಟ್ಟಿದ್ದೆ, ನಿಂಗೆ ಇಷ್ಟು ಫ್ರೀಡಮ್ ಕೊಟ್ಟಿದ್ದೆ ದೊಡ್ಡ ವಿಚಾರ. ನಾವು ಮತ್ತು ಅದೇ ಟಾಪಿಕ್ಕು, ಎಲ್ಲ ಮನೆಯಲ್ಲಿ ಏನಂತಾರೆ, ದೊಡ್ಡಪ್ಪ ಅಂದರೆ ಏನಂತಾರೆ, ಅದೇ ಸೇಮ್ ಅದೇ ವಿಚಾರ. ಆ್ಯಂಡ್ ಐ ಆಮ್ ಲೈಕ್, ನಾನು ಚಿಕ್ಕ ವಯಸ್ಸಿಂದನೂ ಯಾರು ಏನಂತಾರೆ, ಅವ್ರೇನಂತಾರೆ, ಇವ್ರೇನಂತಾರೆ ಅಂತ ಹೇಳಿಬಿಟ್ಟು ನೀನು ಇದು ಮಾಡಿರೋದೇ ಆಗೋಯ್ತು ನನಗೆ, ಅದು ಇದು ಅಂತ ನಾನು ಸ್ವಲ್ಪ ಅಮ್ಮನ ಜೊತೆ ಇಲ್ಲ ನಂಗೆ ಬಿಡಲೇಬೇಕು ನೀನು ಅಂತ ಹಠ ಎಲ್ಲ ಮಾಡಿದೆ. ಅದಾದಮೇಲೆ ನಮ್ಮಮ್ಮ ಕೆಲವೊಂದು ದೊಡ್ಡಪ್ಪಂದ್ರ ಹೆಸರು ಅವ್ರದ್ದೆಲ್ಲ ಪರ್ಮಿಷನ್ ಸಿಕ್ಕಿದ್ರೆ ಹೋಗು ಅಂತ ಹೇಳಿದ್ರು. ಅದಾದಮೇಲೆ ಶೀತಲ್ ಶೆಟ್ಟಿ ಅವರು ನಮ್ಮ ಸಿನಿಮಾದಲ್ಲಿ ಒಂದು ರೋಲ್ ಮಾಡಿದ್ರು, ರಾಜೇಶ್ ಅಣ್ಣ ಅವರ ವೈಫ್ ಕ್ಯಾರೆಕ್ಟರು. ಸೊ ನಿಮ್ಮ ಮಂಗಳೂರು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀವಿ ನಾವು, ಅವ್ರ ಮನೇಲಿ ಒಪ್ತಾ ಇಲ್ಲ, ನಂಗೆ ಅದೇ ಹುಡುಗಿ ಬೇಕು, ಹೆಂಗಾದರೂ ಮಾಡಿ ನೀವು ಒಪ್ಸಿ ಅಂತ ಹೇಳಿಬಿಟ್ಟು ಶೀತಲ್ ಮೇಡಮ್ಗೆ ಹೇಳಿದ್ದಾರೆ. ಸೊ ನಾನು ಆ ಟೈಮಲ್ಲಿ ನಮ್ಮ ನ್ಯೂಸ್ ಆ್ಯಂಕರ್ ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಿ ಮನೆಯವ್ರನ್ನ ಅಂತನಾ? ಓಕೆ. ಸೊ ಅವ್ರು ಕ್ಯಾಶುವಲ್ ಆಗಿ ಅವ್ರ ಗ್ರೂಪಲ್ಲಿ ಉಳಿದವರು ಕಣ್ಣಂತೆ ಇದು ಒಂದು ಗ್ರೂಪ್ ಇತ್ತಂತೆ. ಅದರಲ್ಲಿ ರಕ್ಷಿತ್ ಶೆಟ್ಟಿ ಅವರು, ರಿಷಬ್ ಅವರು ಎಲ್ಲ ಒಂದು ಗ್ರೂಪಲ್ಲಿದ್ದರು ಇದ್ರಂತೆ. ಸೊ ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ದಟ್ ಹಿಂಗೆ ಸೂರ್ಯ ಅವ್ರ ಸಿನಿಮಾಗೆ ಮಾನ್ವಿತಾ ಅಂತ ಒಬ್ಳು ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ, ಮಂಗಳೂರು RJ. ಸೊ ಅವ್ರ ಮನೇಲಿ ಒಪ್ಕೋತಾ ಇಲ್ವಂತೆ ಅನ್ನೋ ಥರ. ಆವಾಗ ರಿಷಬ್ ಅವರು, ರಕ್ಷಿತ್ ಅವರು ಹೇಳಿದ್ರಂತೆ, ನಾವು ಹೋದಾಗ ಸಿಕ್ಕಿದ್ರು, ಅವರು ಉಳಿದವರು ಕಣ್ಣಂತೆ ಇಂಟರ್ವ್ಯೂ ಮಾಡಿದ್ದಾರೆ, ಆ್ಯಂಡ್ ಬ್ರೈಟ್ ಹುಡುಗಿ, ನಮ್ಮ ಮೂವಿ ಬಗ್ಗೆ ಒಳ್ಳೆ ರಿವ್ಯೂ ಎಲ್ಲ ಬರೆದಿದ್ದಾರೆ. ಈ ಡಿಸ್ಕಷನ್ಗಳು ಅವ್ರ ಮಧ್ಯೆ ನಡೆದು ನನಗೆ ಕನ್ವಿನ್ಸ್ ಮಾಡಬೇಕು ಅನ್ನೋ ಥರದಲ್ಲಿ ಒಂದು ಫೇಸ್ ಇದ್ದಾಗ ಶೀತಲ್ ಅವ್ರು ನನಗೆ ಕಾಲ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮನೇಲಿ ಹೇಳೋಕ್ಕೆ. ಅಪ್ಪನ ಹತ್ರ ಮತ್ತೆ ಪೀಠಿಕೆ, ಅಂದರೆ ಏನೇ ಇದ್ರೂ ಇಲ್ಲಿ ತನಕ ಅಪ್ಪನೇ ಅಲ್ವಾ ಸಪೋರ್ಟ್ ಮಾಡಿರೋದು ನನಗೆ. ಸೊ ಐ ಟೋಲ್ಡ್ ಹಿಂಗೆ ಅಪ್ಪ ಹೇಳಿದ ಒಂದೇ ಮಾತು, ನನಗೆ ಗೊತ್ತು ನೀನು ಎಲ್ಲೇ ಹೋದರೂ, ಯಾವುದೇ ಫೀಲ್ಡಲ್ಲಿ ಹೋದರೂ ನೀನು ಸಕ್ಸಸ್ಫುಲ್ ಆಗೇ ಆಗ್ತೀಯ, ನೀನೇನೇ ಪರ್ಸ್ಯೂ ಮಾಡಿದ್ರೂ ನಿನಗಲ್ಲಿ ಸರ್ವೈವ್ ಆಗೋಕ್ಕೆ ಗೊತ್ತು, ಹೆಂಗಾದರೂ ಬದುಕ್ತೀಯ ನೀನು. ಒಂದು ಮಾತ್ರ ನೆನಪಲ್ಲಿ ಇಟ್ಕೋ ನೀನು, ದಟ್ ಯುವರ್ ಫ್ಯಾಮಿಲಿ ರೆಪ್ಯುಟೇಷನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ನನಗೆ ಒನ್ ಪಾಯಿಂಟ್ ಆಫ್ ಟೈಮ್ ಐ ಆಲ್ಸೋ ಫೆಲ್ಟ್ ದ್ಯಾಟ್ ಸಮ್ವೇರ್ ಮೇ ಬಿ ನಾನು ತೊಗೊಂಡಿರೋ ಯಾವುದೋ ಒಂದು ಡಿಸಿಷನ್ನಿಂದ ಮೇ ಬಿ ದಟ್ ರೋಲ್ ವಾಸ್ ಟು ಬೋಲ್ಡ್ ಅಂತಲೂ ಕೆಲವೊಂದೆಲ್ಲ ಅನಿಸಿರೋದಿದೆ. ಕೆಂಡಸಂಪಿಗೆ ಶಿವ 143, ಬಟ್ ನೋ ರಿಗ್ರೆಟ್ಸ್. ಆ್ಯಸ್ ಅನ್ ಆ್ಯಕ್ಟರ್ ನಾನು ಅದಕ್ಕೇನು ಜಸ್ಟಿಸ್ ಕೊಟ್ಟಿದ್ದೀನಿ. ಆ ಸಿನಿಮಾಗೆ ನಂಗೆ ಒಳ್ಳೆ ರಿವ್ಯೂಸ್ಗಳು, ಒಳ್ಳೆ ಕ್ರಿಟಿಕ್ಸಿಂದ ಒಳ್ಳೆ ರಿವ್ಯೂಸು ಬಂದಿದೆ. ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಈಗಲೂ ಇಟ್ಕೊಂಡಿದ್ದೀನಿ. ಇಟ್ಸ್ ಅ ಸೆಕೆಂಡ್ರಿ ಥಿಂಗ್, ಬಟ್ ಐ ಮೀನ್ it has happened. I don't want to talk about it.